ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋ, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದೆ. ಬಹುತೇಕ ಶಾಸಕರು ನಮಗೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಹಾಗೆ ಸರ್ಕಾರದ ವಿರುದ್ಧ ಮುಗಿಯನ್ನು ಬೀಳ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ BJP ಶಾಸಕನಿಗೆ ಜಾಕ್ಪಾಟ್ ಹೊಡೆದಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರದ ಈ ಒಂದು ಅವಧಿಯಲ್ಲೇ ಅವರಿಗೆ ಬರೋಬ್ಬರಿ 565 ಕೋಟಿ ರೂಪಾಯಿಯ ಒಂದು ಬೃಹತ್ ಮೊತ್ತದ ಪ್ರಾಜೆಕ್ಟ್ ಈಗ ಮಂಜೂರಾತಿ ಆಗಿರ್ತಕ್ಕಂಥದ್ದು. ಸೊ ಯಾರಪ್ಪ ಆ ಲಕ್ಕಿ ಶಾಸಕ, ಅದರಲ್ಲೂ BJP ಶಾಸಕ ಅನ್ನುವಂಥ ವಿಚಾರವನ್ನ ಈ ಒಂದು ಡಿಜಿಟಲ್ ಕಂಟೆಂಟ್ ಅಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಮ್ಮ ನ್ಯೂಸ್ 18 ಕನ್ನಡಗೆ ಫಾಲೋ ಆಗಿ. ಸೊ ಅದರ ಜೊತೆಗೇನೆ ಈ ಒಂದು ವಿಡಿಯೋನ ಆದಷ್ಟು ಮಟ್ಟಿಗೆ ಲೈಕ್ ಮತ್ತು ಶೇರ್ ಮಾಡಿ. ಬಹುತೇಕ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತ್ತು. ಸುಮಾರು 60-70 ಲಕ್ಷ ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ಹಾಗಾಗಿ ನಮಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ನಿರಂತರವಾಗಿ BJPಯವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಆಡಳಿತ ಪಕ್ಷದ ಶಾಸಕರು ಕೂಡ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲೇ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿಯನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದರು. ಅದರ ಜೊತೆಗೇನೆ BJPಯವರಿಗೆ 25 ಕೋಟಿ ಅನುದಾನವನ್ನು ಕೊಟ್ಟು ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸ ಮಾಡಿದರು. ಆದರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಮತಕ್ಷೇತ್ರದ BJP ಶಾಸಕ ದುರ್ಯೋಧನ ಐಹೊಳೆ ಅವರಿಗೆ ಲಾಟ್ರಿ ಹೊಡೆದಿದೆ, ಜಾಕ್ಪಾಟ್ ಹೊಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಬರೋಬ್ಬರಿ 565 ಕೋಟಿ ರೂಪಾಯಿ ಮೊತ್ತದ ನೀರಾವರಿ ಯೋಜನೆಯನ್ನು ಅವರ ಈ ಒಂದು ಮಂಜೂರಾತಿ ಸಿಕ್ಕಿರ್ತಕ್ಕಂಥದ್ದು. ಮೊದಲ ಹಂತವಾಗಿ ಸುಮಾರು 100 ಕೋಟಿ ರೂಪಾಯಿಗಳ ಅನುದಾನ ಈಗಾಗಲೇ ಬಿಡುಗಡೆಯನ್ನು ಸಹ ಮಾಡಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಯಾವುದು ಆ ಒಂದು ನೀರಾವರಿ ಯೋಜನೆ ಅಂತ ನೋಡೋದಾದ್ರೆ, ಕೃಷ್ಣಾ ನದಿಯಿಂದ ಏನು ರಾಯಬಾಗ್ ಮತಕ್ಷೇತ್ರದ ನಾಗರಮುನ್ನೋಳಿ ಹೋಬಳಿ ಬರುತ್ತೆ, ಹಾಗೆ ಕರೋಶಿ ಜಡ್ಪಿ ಬರುತ್ತೆ. ಈ ಒಂದು ಭಾಗದ ಸುಮಾರು 14 ಹಳ್ಳಿಗಳಿಗೆ ನೀರು ಪೂರೈಸುವಂಥ ಕರ್ಗಾಂವ್ ಏತ್ ನೀರಾವರಿ ಇದು. ಸೊ ಈ ಒಂದು ಭಾಗದಲ್ಲಿ ಬಹುತೇಕ ಏನಂತಂದ್ರೆ ಕಳೆದ 30 ವರ್ಷಗಳಿಂದ ಕೂಡ ಸಾಕಷ್ಟು ರೈತರು, ಅಲ್ಲಿನ ಜನ ಹೋರಾಟ ಮಾಡ್ತಾ ಇದ್ರು. ಯಾಕಂತಂದ್ರೆ ಮಳೆಗಾಲ ಬಂದಂಥ ಸಂದರ್ಭದಲ್ಲೂ ಒಂದು ಕಡೆ ಕೃಷ್ಣಾ ನದಿ ಉಕ್ಕಿ ಹರಿದು ಕೃಷ್ಣಾ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಭಾಗದಲ್ಲಿ ಅಂದರೆ ರಾಯಬಾಗ್ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಆ ಒಂದು 14 ಹಳ್ಳಿಗಳ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಂದ್ರೆ ಅಲ್ಲಿ ಕುಡಿಯೋದಕ್ಕೂ ಸಹ ನೀರು ಸಿಗ್ತಾ ಇರಲಿಲ್ಲ. ಸಾಕಷ್ಟು ಬಾರಿ ಪ್ರತಿಭಟನೆಗಳನ್ನ ಮಾಡಿದ್ರು, ಬಹುತೇಕ ಏನಂತಂದ್ರೆ ಹೋರಾಟಗಳನ್ನ ಮಾಡಿದ್ರು. ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲೂ ಕೂಡ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಈ ಹಿಂದೆ ಏನು BJP ಸರ್ಕಾರ ಇತ್ತು ಆ ಒಂದು ಸಂದರ್ಭದಲ್ಲಿ ಭೂಮಿ ಪೂಜೆಯನ್ನ ಮಾಡಿರ್ತಾರೆ, ನೀರಾವರಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಅವತ್ತು ಅನುಮೋದನೆಯನ್ನು ಕೂಡ ಪಡ್ಕೊಂಡಿರ್ತಾರೆ. ಅದಾದ ಬಳಿಕ ರಾಜ್ಯದಲ್ಲಿ BJP ಸರ್ಕಾರ ಬರಲ್ಲ. ಅವತ್ತು ನೀರಾವರಿ ಸಚಿವ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರೇ ಬಂದು ಈ ಒಂದು ಕಾಮಗಾರಿಗೆ ಪೂಜೆನ ಸಲ್ಲಿಸೋಗಿರ್ತಾರೆ. ಆದರೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ BJP ಅವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಕೂಡ ನಿಲ್ಲಿಸ್ತಾರೆ, ಅವುಗಳ ಅನುದಾನವನ್ನು ಕಡಿತ ಮಾಡ್ತಾರೆ, ಆ ಒಂದು ಕಾಮಗಾರಿಗಳಿಗೆ ತಿಲಾಂಜಲಿಯನ್ನೇ ಇಡ್ತಾರೆ. ಅದಾದ ಬಳಿಕ ಮತ್ತೆ ಹೋರಾಟಗಳಾಗಿರ್ತವೆ. ಸಾಕಷ್ಟು ಶಾಸಕರು ಕೂಡ ಆ ಒಂದು ಸಂದರ್ಭದಲ್ಲಿ ನಿರಾಶರಾಗಿರ್ತಾರೆ. ಆದರೆ ಈಗ ಏನಂತಂದ್ರೆ ಕಾಂಗ್ರೆಸ್ ಜಿಲ್ಲೆಯ ಕಾಂಗ್ರೆಸ್ ಉಸ್ತುವಾರಿ ಸಚಿವರು, ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, ಹಾಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಅವರ ಒಂದು ಆಶೀರ್ವಾದ, ಹಾಗೆ ಜಿಲ್ಲೆಯ ಕಾಂಗ್ರೆಸ್ನ ಹಿರಿಯ ಶಾಸಕ, ಹಾಲಿ MLC, ಹಾಗೆ ದೆಹಲಿಯ ವಿಶೇಷ ಪ್ರತಿನಿಧಿ ಆಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವರ ಆಶೀರ್ವಾದದಿಂದ ಇವತ್ತು BJP ಶಾಸಕರಿಗೆ ಬರಬೇಕಾಗಿರ್ತಕ್ಕಂಥ ಒಂದು ಏನು ಯೋಜನೆ ಆಗಿದೆ, ಈಗ ಮತ್ತೆ ಆ ಯೋಜನೆಗೆ ಮರುಜೀವ ಸಿಕ್ಕಿರ್ತಕ್ಕಂಥದ್ದು. ಯೋಜನೆಗೆ ಇವತ್ತು ಸರ್ಕಾರ ಅಸ್ತು ಅಂದಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಏನಂತಂದ್ರೆ BJP ಶಾಸಕ ದುರ್ಯೋಧನ ಐಹೊಳೆ ಅವರು ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಮುಗಿಯನ್ನು ಬೀಳ್ತಾ ಇದ್ರು, ನಿರಂತರವಾಗಿ ಹರಿಯನ್ನು ಹಾಯ್ತಾ ಇದ್ರು. ಯಾಕಂತಂದ್ರೆ ಗ್ಯಾರಂಟಿಗಳನ್ನ, ಯೋಜನೆಗಳನ್ನ ನೀವು ಘೋಷಣೆ ಮಾಡ್ಕೊಂಡು ಕೂತಿದ್ರಿ, ನಮಗೆ ಅಭಿವೃದ್ಧಿ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶಭರಿತವಾದಂಥ ಮಾತುಗಳನ್ನ ಹೇಳ್ತಾ ಇದ್ರು. ಸೊ ಯಾವಾಗ ಕಾಂಗ್ರೆಸ್ ಶಾಸಕರ ಮುಂದೆ ನಿಂತ್ಕೊಂಡು ಈ ಒಂದು ಯೋಜನೆಗೆ ಸಹಾಯವನ್ನ ಮಾಡ್ತಾರೆ, ಅವರ ಒಂದು ಶ್ರಮದಿಂದ, ಅವರ ಒಂದು ಏನಂತಂದ್ರೆ ಪರಿಶ್ರಮದಿಂದ ಈ ಒಂದು ಯೋಜನೆಗೆ ಚಾಲನೆ ಸಿಗುತ್ತೆ, ಸರ್ಕಾರದಿಂದ ಹಣ ಕೂಡ ಬರುತ್ತೆ. ಆಗ ಸ್ವತಃ BJP ಶಾಸಕರೇ ಕಾಂಗ್ರೆಸ್ ಶಾಸಕರನ್ನ, ಕಾಂಗ್ರೆಸ್ ಸಚಿವರನ್ನ ಹಾಡಿ ಹೋಗುವಂಥ ಪರಿಸ್ಥಿತಿ ಕೂಡ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ದುರ್ಯೋಧನ ಐಹೊಳೆ ಅವರು ಕಾಂಗ್ರೆಸ್ ಶಾಸಕರನ್ನ ಹಾಡಿ ಹೊಗಳಿದ್ದಾರೆ. ಯಾವೆಲ್ಲ ಮಾತುಗಳನ್ನ ಆಡಿದ್ದಾರೆ ಬನ್ನಿ ಕೇಳೋಣ. ನಾವಂತೂ ಇದು ಕರ್ಗಾಂವ್ ಏತ್ ನೀರಾವರಿ ಮಂಜೂರಾಗಿ ಟೆಂಡರ್ ಆಗಿ ಮೇದಾಗ ವರ್ಕ್ ಆರ್ಡರ್ ಸಿಕ್ಕೈತಿ. ಮೇದಾಗ ವರ್ಕ್ ಆರ್ಡರ್ ಸಿಕ್ಕ ಬಳಿಕ ಈಗ 2-3 ತಿಂಗಳು ಮತ್ತು ಅದು ಮಾಪೂರ್ ಬತ್ತು, ಇಲ್ಲಿ ಜಾಗ ಸೆಟ್ ಆಗಬೇಕಲ್ಲ, ಅದಕ್ಕೆ
ವಿಳಂಬ ಆಯಿತು. ಆಯ್ತು, ಈಗ ಮೊನ್ನೆ ನಾವು ಪ್ರಕಾಶನ ಮತ್ತು ಗಣೇಶನ ನೇತೃತ್ವದೊಳಗೆ ಈಗ ಜಾಗ ಈಗ 2-3 ಕಡೆ ನೋಡಿದ್ವು. ನಮ್ಗೆ ಸೂಟೇಬಲ್ ಯಾವ್ದು ಆಕೈತೆ ಅಂತ ನೋಡ್ಕೊಂಡು ಮತ್ತು ಇದನ್ನು ಫೈನಲ್ ಮಾಡ್ಕೊಂಡು ಇವತ್ತು ಪ್ರಕಾಶನ ಮತ್ತು ಗಣೇಶನ ನೇತೃತ್ವದಾಗ ಇವತ್ತು ನಾವಿಲ್ಲಿ ಭೂಮಿ ಪೂಜೆ ಮಾಡಕತ್ತೀವಿ. ಆಯ್ತು, ನಮ್ಮ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು. ಅವರ ಲೋಕಸಭಾ ಸದಸ್ಯರು ಕರ್ಕೊಂಡು ಮಾಡ್ರಿ ಅಂತೇಳಿ ನಮ್ಗೆ ಮೊನ್ನೆ KDP ಮೀಟಿಂಗ್ ದಿವಸ ಹೇಳಿದ್ರು ಗಣೇಶನಾಗ ನಮ್ಗೆ. ಅವರು ಅಲ್ಲಿ ಪಾರ್ಲಿಮೆಂಟಿಗೆ ಹೋಗಿರೋದ್ರಿಂದ ಅದಕ್ಕೆ ಮತ್ತೆ ಅವ್ರು ಫೋನ್ ಮಾಡಿದ್ರು. ನಾನು ಬೆಂಗಳೂರಾಗ ಅದೀನಿ, ಅವರು ಇಲ್ಲ, ಮತ್ತು ನೀವು ಗಣೇಶನ ಕರ್ಕೊಂಡು ನೀವು ಮಾಡ್ರಿ ಅಂತೇಳಿ ಅವರು ಫೋನ್ಯಾಗ ನೀನು ಹೇಳಿದ ಬಳಿಕ ನಾವು ಇಲ್ಲಿ ಪೂಜಾದೆಲ್ಲ ವ್ಯವಸ್ಥೆ ಮಾಡಿ ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿದೆವು. ಈಗಾಗಲೇ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗೈತಿ. ಈಗ ಜಾಕ್ವೆಲು ಮತ್ತು ಒಂದು 5 ಕಿಲೋಮೀಟ್ರ್ ಪೈಪ್ಲೈನ್ ಅದು ಈಗ ಇವತ್ತು ಭೂಮಿ ಪೂಜೆ ಆಗೈತಿ. ನಾಳಿಂದ ವರ್ಕ್ ಪ್ರಾರಂಭ ಆಕೈತಿ. ಅದು 18 ತಿಂಗಳ ಕಾಲಮಿತಿ ಐತಿ. ಆದಷ್ಟು ನಾವು 2 ವರ್ಷದಾಗ ಇದಕ್ಕೆ ಕಂಪ್ಲೀಟ್ ಪ್ರಕಾಶನ ನೇತೃತ್ವದೊಳಗೆ ಗಣೇಶನ ನೇತೃತ್ವದೊಳಗೆ ಇಲ್ಲಿ ಏನೂ ಅಡೆತಡೆ ಬರಲ್ದಂಗೆ ನಾವು ಇದನ್ನು ಸ್ಕೀಮನ್ನು ಮುಗಿಸಿ ಅವು 14 ಗ್ರಾಮದ ಮಡ್ಡಿ ಭಾಗದ ಉಮ್ರಾಣಿ, ಇಟ್ನ್ಯಾಳ, ನಾಗರನೂಳಿ, ಬೆಳಗಲಿ, ಕಬ್ಬೂರ್, ಕರಗಾಂವ್, ಡೊಣವಾಡ, ಹೆಂಚಿನಾಳ, ಬೆಳಕೂಡ್, ಬಂಬಲವಾಡ್, ಕುಮಟೋಳಿ, ಕರೋಶಿ, ಮುಗುಳಿ ಮತ್ತು ಕಮತ್ಯಾನಟ್ಟಿ ಇವೆಲ್ಲ ಗ್ರಾಮಗಳಿಗೆ 14 ಗ್ರಾಮಗಳಿಗೆ ನೀರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಪ್ರಾಮಾಣಿಕ ಪ್ರಕಾಶನ ಹುಕ್ಕೇರಿಯವರು ಮತ್ತು ಗಣೇಶನ ಹುಕ್ಕೇರಿಯವ್ರ ನೇತೃತ್ವದೊಳಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅಂತೇಳಿ ಹೇಳಿ. ಇದರಲ್ಲಿ ಪ್ರಕಾಶ್ ಹುಕ್ಕೇರಿ ಅವರ ಪಾತ್ರ ಎಷ್ಟು? ಅವ್ರದ್ದು ಮುಖ್ಯ ಐತಿ. 567 ಕೋಟಿ ಮಂಜೂರು ಆಗ್ಬೇಕಾದ್ರೂ ಅವ್ರದ್ದು ಪಾತ್ರ ಐತಿ. ಮತ್ತು ಇಲ್ಲಿ ಭೂಮಿ ಕೊಡಿಸೋದು ಕೂಡ ಅವ್ರದ್ದು ಪಾತ್ರ ಐತಿ. ಮತ್ತು ಇಲ್ಲಿಂದ ಅವ್ರ ಕ್ಷೇತ್ರ ದಾಟಿಸಿ ನಮ್ಮ ಭಾಗಕ್ಕೆ ನೀರು ಕೊಡುವಂಥ ಜವಾಬ್ದಾರಿನೂ ಕೂಡ ಅವ್ರಿಗೆ ಗಣೇಶನ ಮತ್ತು ಪ್ರಕಾಶನ ಅವ್ರ ಮೇಲೆ ಐತಿ. ಅವ್ರ ನೇತೃತ್ವದೊಳಗೆ ಇದನ್ನು ಸ್ಕೀಮ್ ಮುಕ್ತಾಯ ಮಾಡಿ ನೀರು ಕೊಡ್ತೀವಿ. ಯಾಕಂತಂದ್ರೆ ಅವರು ಕೂಡ ಅಲ್ಲಿ ಮೊದಲು MP ಗೆ ನಿಂತಾಗ ಆ ಭಾಗದ ಮಂದಿಗೆ ನಾ ಕರಗಾವ್ದು ಏತನರಿ ಮಂಜೂರು ಮಾಡಿಸ್ತಾ ವಾಗ್ದಾನ ಮಾಡಿದ್ರು. ಆ ಪ್ರಕಾರ ಅವರು ಈಗ ನಂಗೆ ಮಂಜೂರು ಆಗಬೇಕಾದ್ರೆ ಅವ್ರದ್ದು ಸಹಕಾರ ಕೊಟ್ಟರು. ನನಗೆ ನನ್ನ ಕೂಡ ಬೆನ್ನ ಎತ್ತಿ ನಾನು ಕೂಡ ಎಲ್ಲ ಕಡೆ ಹೇಳಿ ಮಾಡಿ ಇದನ್ನು ಸ್ಕೀಮ್ ಮಾಡಿಸ್ಕೊಟ್ಟಾರು. ಅದಕ್ಕೆ ನಾ ಅವರಿಗೆ ಮತ್ತು ಅವರ ಚಿರಂಜೀವಿ ಗಣೇಶನ ಹುಕ್ಕೇರಿಯವ್ರನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಕೂಡ ಆರೋಪ ಮಾಡಿದ್ವಿ, ಈಗ ಎಷ್ಟೊಂದು ಕೋಟಿ ರೂಪಾಯಿ ಕಾಮಗಾರಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ, ಏನ್ ಹೇಳ್ತೀರಿ ಸರ್? ನಾವು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ. 100 ಕೋಟಿ ಕೊಟ್ಟಾರಂತ ನಾವು ಹೇಳಿದೆವು. ಮೊನ್ನೆ ಆದ್ರೂ ಹೇಳಿದ್ದೀನಿ. 100 ಕೋಟಿ ಆರೋಪ ಅಲ್ಲ, ಈ ಗ್ಯಾರಂಟಿದಿಂದ ಆರೋಪ ನೀವು ಹಾದಿ ತಪ್ಪಿಸ್ಬೇಡ್ರಿ. ಗ್ಯಾರಂಟಿದಿಂದ 2.5 ವರ್ಷ ಕ್ಷೇತ್ರಗಳು ಅಭಿವೃದ್ಧಿ ಕುಂಠಿತ ಆಗಿದೆ ಅವತ್ತು ಹೇಳಿದ್ದೀನಿ. ಈಗಾಗಲೇ ಅವ್ರು 100 ಕೋಟಿ ಕೊಟ್ಟದಾರಂತ ಹೇಳಿದ್ದೀನಿ. ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಕೊಟ್ಟಾಗನ ಮತ್ತೆ ಭೂಮಿ ಪೂಜೆ ಮಾಡಕ್ಕೆ ಬಂದೆ. ನಾ ಅವ್ರಿಗೆ ಧನ್ಯವಾದ ಹೇಳ್ತೇನೆ. ನಾ ಸರ್ಕಾರಕ್ಕೆ ಬಿಜೆಪಿ ಶಾಸಕ ಇರ್ಬೋದು, ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ. ನಮ್ಮ ಮೇಲೆ ಅವ್ರ ಏನಿಲ್ಲ ಅದೆಲ್ಲ ಅದಕ್ಕೆ ಆಶೀರ್ವಾದ ಪ್ರಕಾಶ್ ಅಣ್ಣದ ಗಣೇಶ್ ಅನ್ನೋದು ಐತೆ ಅದಕ್ಕೆ. ಸೊ ಇದು ದುರ್ಯೋಧನ ಐಹೊಳೆ ಅವರು ಹೇಳುವಂತ ಮಾತು ಏನಂತಂದ್ರೆ ಪ್ರಕಾಶ್ ಹುಕ್ಕೇರಿ ಅವರ ಪ್ರಯತ್ನ ಇದರಲ್ಲಿ ಸಾಕಷ್ಟಿದೆ. ಅವರ ಒಂದು ಪರಿಶ್ರಮದಿಂದಲೇ ಇವತ್ತು ಈ ಒಂದು ಯೋಜನೆ ನಮಗೆ ಸಿಕ್ಕಿದೆ ಅಂತ ಅನ್ನುವಂಥ ಮಾತನ್ನ ಅದ್ರ ಜೊತೆಗೇನೆ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಕೂಡ ಇಲ್ಲಿ ಇವತ್ತು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಹುತೇಕವಾಗಿ ಹೇಳೋದಾದ್ರೆ ಏನಂತಂದ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು BJP ರಾಜ್ಯಾಧ್ಯಕ್ಷರ ಆದಿಯಾಗಿ ವಿರೋಧ ಪಕ್ಷದ ಆದಿಯಾಗಿ ಬಹುತೇಕ ಎಲ್ಲ ಶಾಸಕರು, ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಗಳಿಗೆ ಅನುದಾನ ಸಿಗ್ತಾ ಇಲ್ಲ, ನಾವಿವತ್ತು ಶಾಸಕರು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರ ಹಾಕುವಂಥ ಎಲ್ಲರ ಮಧ್ಯೆ ಇವತ್ತು BJP ಶಾಸಕನಿಗೆ ಬರೋಬ್ಬರಿ 565 ಕೋಟಿ ರೂಪಾಯಿ ಮೌಲ್ಯದ ಏನೊಂದು ಬೃಹತ್ ನೀರಾವರಿ ಯೋಜನೆ ಅವರಿಗೆ ಸಿಕ್ಕಿದೆ. ಇದು ನಿಜವಾಗ್ಲೂ ಏನಂತಂದ್ರೆ ಆ ಒಂದು ಶಾಸಕರಿಗೆ ಬರುವಂಥ ಚುನಾವಣೆಯಲ್ಲಿ ಫೈಟ್ ಮಾಡೋದಕ್ಕೆ ಅದೊಂದು ರೀತಿ ವರದಾನ ಆಗುತ್ತೆ ಅಂತಾನೆ ಹೇಳ್ಬೋದಾಗುತ್ತೆ. ಸೊ ಒಟ್ಟಿನಲ್ಲಿ ಈಗಾಗಲೇ ಏನಂತಂದ್ರೆ ಭೂಮಿ ಪೂಜೆ ನೆರವೇರಿದೆ. ನಾಳೆಯಿಂದಲೇ ಕಾಮಗಾರಿ ಶುರುವಾಗುತ್ತೆ. 2 ವರ್ಷಗಳ ಅವಧಿ ಒಳಗಡೆನೆ ಏನಂತಂದ್ರೆ ಮೊದಲನೇ ಹಂತದ ಕಾಮಗಾರಿಯನ್ನು ಮುಗಿಸ್ತೀವಿ. ಅದಾದ ಬಳಿಕ ಉಳಿದಂಥ 465 ಕೋಟಿ ರೂಪಾಯಿಯನ್ನು ಪಡೆದುಕೊಂಡು 2ನೇ ಹಂತದ ಕಾಮಗಾರಿಯನ್ನು ಕೂಡ ಬರುವಂಥ 2 ವರ್ಷಗಳಲ್ಲಿ ಮುಗಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.